ನೀವು ನೋಡ್ತಿರುವಂತಹ ಹೊಸ ಮೈಕ್ ಅಂದ್ರೆ ನಾನು ಮೀಶೋ ಇಂದ ಬುಕ್ ಮಾಡಿರುವಂತಹ ಟ್ರೈಪೋರ್ಡ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನಿವತ್ತ ಕಾಲೇಜಿಗೆ ರಜೆ ಇರೋದ್ರಿಂದ ಊರಿಗೆ ಹೋಗ್ತಾ ಇದ್ದೀನಿ. ಟಿಪ್ಟೂರ್ ಇಂದ ಊರಿಗಂತೂ ಬಂದೆ. ಊರಿಗೆ ಬಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ನಮ್ ಬಿಂದು ಎಲ್ಲ ಸೇರಿ ನಮ್ ಬಿಂದುನ ಇವತ್ತ ಲಕ್ಷ್ಮಿ ತರ ರೆಡಿ ಮಾಡಿ ವಿಡಿಯೋ ಕೂಡ ಮಾಡಿದೆ. ಆ ವಿಡಿಯೋ ಇವಾಗ ಹಾಕ್ತೀನಿ. ಮತ್ತೆ ಗೈಸ್ ಏನ್ ಗೊತ್ತಾ, ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ನನಗೊಂದು ಮೈಕ್ ಬುಕ್ ಮಾಡಿದ್ದೆ ಗೈಸ್. ಆ ಮೈಕ್ ಕೂಡ ಬಂದಿದೆ. ಆ ಮೈಕ್ ತೋರಿಸ್ತೀನಿ. ಅದ್ರ ಜೊತೆ ಫಸ್ಟ್ ಕೂಡ ಬುಕ್ ಮಾಡಿದ್ದೆ, ಟ್ರೈಪೋರ್ಡ್ ಬಂದಿತ್ತು. ಟ್ರೈಪೋರ್ಡ್ ನೀವೆಲ್ಲ ನೋಡಿದ್ದೀರಾ. ಇವಾಗ ಟ್ರೈಪೋರ್ಡ್ ವಿತ್ ಮೈಕ್ ಎರಡು ಕೂಡ ನಾನು ತೋರಿಸ್ತೀನಿ ಹೇಗಿದೆ ಅಂತ ನೀವು ನೋಡಿ. ಇಲ್ಲಿ ನೀವು ನೋಡ್ತಿರೋಂಥದ್ದು ಇದು ಟ್ರೈಪೋರ್ಡ್. ಆಲ್ರೆಡಿ ನಾನು ಫಸ್ಟ್ ಒಂದು ವಿಡಿಯೋದಲ್ಲಿ ನಾನು ಇದನ್ನು ಓಪನ್ ಮಾಡಿದ್ದೆ. ಬಟ್ ಇವತ್ತು ಬಂದಿರೋಂಥದ್ದು ಇದು ಮೈಕು. ವಿಡಿಯೋ ಮಾಡೋದಕ್ಕೋಸ್ಕರ ಈ ಮೈಕ್ ಅನ್ನು ತಗೊಂಡಿದ್ದೀನಿ. ನಿಮ್ಮ ಒಂದು ಪ್ರೀತಿ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ರೆ ನಿಮ್ಮ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟ್ ಇಂದ ಹೆಚ್ಚಿನದಾಗಿ ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೀವು ನನಗೆ ಕೇಳ್ಕೊಳೋದೇನಂತಂದ್ರೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವಿಡಿಯೋ ಫುಲ್ ನೋಡಬೇಕು, ಅಷ್ಟೇ ನಾನು ಕೇಳ್ಕೊಳೋದು. ಇವತ್ತ ಇದು ಟ್ರೈಪೋರ್ಡ್ ಫಸ್ಟ್ ಓಪನ್ ಮಾಡ್ತೀನಿ, ನೆಕ್ಸ್ಟ್ ಆ ಮೈಕ್ ಓಪನ್ ಮಾಡ್ತೀನಿ. ನಾನು ಮೀಶೋ ಇಂದ ಬುಕ್ ಮಾಡಿರುವಂತಹ ಟ್ರೈಪೋರ್ಡ್ ಇದನ್ನ ನಾನು ತೋರಿಸ್ತೀನಿ ಇವಾಗ. ಎಸ್, ಇದೇ ನನ್ನ ಹೊಸ ಟ್ರೈಪೋರ್ಡ್. ಇದನ್ನ ಅವತ್ ಬಂದಿರೋದ್ರಿಂದ ಇನ್ನೂ ಒಂದು ದಿನನೂ ಯೂಸ್ ಮಾಡಿಲ್ಲ. ಮೈಕ್ ಬರ್ಲಿ, ಮೈಕ್ ಜೊತೆಲೆ ಇದೆ ಎರಡನ್ನೂ ಯೂಸ್ ಮಾಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ನೋಡಿ, ಇಲ್ಲಿ ಇದು ಎಕ್ಸ್ಟ್ರಾ ಲೈಟ್ ಆಡ್ ಮಾಡಿದ್ದಾರೆ. ಅಂದ್ರೆ ನೈಟ್ ಟೈಮ್ ಇನ್ನೂ ಚೆನ್ನಾಗಿ ಫೋಕಸ್ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಲೈಟ್ ಅನ್ನ ಇದನ್ನ ಎಕ್ಸ್ಟ್ರಾ ಲೈಟ್ ಕೊಟ್ಟಿದ್ದಾರೆ. ಈ ತರ ಫಸ್ಟ್ ಸೆಕೆಂಡ್ ಇದಿದೆ, ಲೈಟ್ ಆನ್ ಆಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಈ ತರ ನಮ್ಮ ಮೊಬೈಲ್ಗೆ ಅಡ್ಜಸ್ಟ್ ಆಗುವಂಗೆ ಇದನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ಮೊಬೈಲ್ ಹಾಕೊಂಬೋದು. ಇಲ್ಲಿ ನಮ್ಮ ಮೊಬೈಲ್ ಹಾಕೊಂಡು ನಾವು ಯಾವ ಆಂಗಲ್ ಅಲ್ಲಿ ಬೇಕೋ ನಾವು ಮೊಬೈಲ್ ಫುಲ್ ಹಿಂಗೆ ಅಡ್ಡ ಇಕ್ಕಬೇಕಂದ್ರೆ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಮಾತ್ರ ಇದು ಅನುಕೂಲ ಆಗುತ್ತೆ. ಈ ತರ ಅಡ್ಡ ಇಕ್ಕಬಹುದು. ನೆಕ್ಸ್ಟ್ ಇದು ನಮಗೆ ಎಷ್ಟು ಯಾವ ಆಂಗಲ್ ಅಲ್ಲಿ ಬೇಕು ಅಂತ ನಾವ್ ಇದು ಟೈಟ್ ಮಾಡ್ಕೊಳೋದಕ್ಕೆ ಇದನ್ನ ಕೊಟ್ಟಿದ್ದಾರೆ. ನಾವ್ ಈಗ ಕಡಿಮೆ ಬೇಕು ಅಂದ್ರೆ ಹಿಂಗ್ ಬಗ್ಗಿಸ್ಕೊಬಹುದು, ಅಥವಾ ಹಿಂದಕ್ಕೆ ಇದ್ ಮಾಡ್ಬೋದು. ಇದು ಟೈಟ್ ಮಾಡ್ಕೊಳಂತ ಒಂದು ಇದು. ನೆಕ್ಸ್ಟ್ ಗೈಸ್, ಇಲ್ಲಿ ಇದೆಯಲ್ಲ, ಇದು ವಿಡಿಯೋ ಆಫ್ ಮಾಡೋದು, ವಿಡಿಯೋ ಮತ್ತೆ ಆನ್ ಮಾಡೋ ಅಂತದ್ದು ಮೊಬೈಲ್ ಕನೆಕ್ಟ್ ಮಾಡಿದ್ಮೇಲೆ ಯೂಸ್ ಮಾಡ್ಬೋದು. ವಿತ್ ಮೈಕ್ ಹ್ಯಾಕ್ ಅಂತೀವಲ್ಲ, ಅವಾಗ ಯೂಸ್ ಆಗುತ್ತೆ ಇದು. ನೆಕ್ಸ್ಟ್ ಇದು ಲಾಂಗ್ ಬರುತ್ತೆ, ಅಂದ್ರೆ ಇಷ್ಟೇ ಲಾಂಗ್, ಇದು ಜಾಸ್ತಿ ಇಲ್ಲ. ಜಸ್ಟ್ ಸಿಂಪಲ್ ವಿಡಿಯೋ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ದೊಡ್ಡ ಲಾಂಗ್ ವಿಡಿಯೋ ಮಾಡೋದಕ್ಕೆ ಆಗಲ್ಲ, ಇನ್ನೂ ಉದ್ದ ಇರ್ಬೇಕು. ನೋಡಿದ್ರ ಡಾಕ್ಟರ್ ಬ್ರೋ ಅವರೆಲ್ಲ ವಿಡಿಯೋ ಮಾಡ್ತಾರಲ್ಲ, ಆ ತರ ದೊಡ್ಡ ವಿಡಿಯೋ ಮಾಡೋದಕ್ಕೆ ಇನ್ನೂ ನಾನು ದೊಡ್ಡ ಟ್ರೈಪೋರ್ಡ್ ತಗೊಬೇಕಾಗುತ್ತೆ. ಬಟ್ ನನಗೆ ಇವಾಗ ಸದ್ಯದಲ್ಲಿ ಲಾಗ್ ಮಾಡೋದ್ರಿಂದ ಈ ತರ ಒಂದು ಟ್ರೈಪೋರ್ಡ್ ನನಗೆ ಸಾಕಾಗುತ್ತೆ. ಹಂಗಾಗಿ ನಾನು ಇದನ್ನ ಬುಕ್ ಮಾಡಿದೆ. ಇದು ಹೈಟ್ ಬಂದು ಇಷ್ಟೇ, ಬಟ್ ಜಾಸ್ತಿ ಇಲ್ಲ. ಇದೇನ್ ಹೈಟ್ ಇದೆ ಇದೇ ಹೈಟ್, ಇದು ಜಾಸ್ತಿ ಇಲ್ಲ. ಮತ್ತೆ ಹಿಂಗೆ ಪ್ರೆಸ್ ಮಾಡಿದ್ರೆ ಈ ತರ ಬೆಂಡ್ ಆಗುತ್ತೆ. ಕ್ಲೋಸ್. ಇಷ್ಟೇ. ನಾವು ಯಾವ ಇದು ಒಂದು ಮತ್ತೆ ಫೋನ್ ತಿರುಗಿಸೋಣಕ್ಕೆ ಈ ತರ ನಾವು ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನಮ್ಗೆ ಎಷ್ಟು ಹೈಟ್ ಬೇಕು ಅಥವಾ ಎಷ್ಟು ಸಾಕು, ಇಷ್ಟ ಸಾಕು, ನಾವ್ ಹೆಂಗಾದ್ರೂ ಇದನ್ನ ಯೂಸ್ ಮಾಡ್ಕೊಬಹುದು. ಇದೊಂದು ನನಗೆ ವಿಡಿಯೋ ಮಾಡೋದಕ್ಕೆ ಒಳ್ಳೆ ಹೆಲ್ಪ್ಫುಲ್ ಟ್ರೈಪೋರ್ಡ್ ಅಂತ ಅನ್ನಿಸ್ತಾ ಇದೆ ನನಗೆ. ಈ ಒಂದು ಮೈಕ್ ಕೂಡ ಬುಕ್ ಮಾಡಿದ್ದೆ, ಅಂದ್ರೆ ಒಂದು 4 to 5 days ಆಗಿತ್ತು ನಾನು ಇದನ್ನ ಬುಕ್ ಮಾಡಿ. ಇದು ವರಮಹಾಲಕ್ಷ್ಮಿ ಹಬ್ಬದ ದಿನ ಬಂದಿದೆ. ಇವತ್ತಿಂದ ನನ್ನ ಕೂಡ ಚೇಂಜ್ ಆಗ್ಬೋದು ಅಂತ ಅನ್ಕೊಂಡಿನಿ. ಏನಂತ ಅಂದ್ರೆ, ಈ ಮೈಕ್ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಎಲ್ಲಾ ಕಡಿಮೆ ರೇಟು, ಇನ್ನು ಕಾಸ್ಟ್ಲಿಯಸ್ಟ್ ಮೈಕ್ ಏನಲ್ಲ. ನನಗೆ ಆಗೋಂತ ಒಂದು ಏನು ನನ್ಗೆ ದುಡಿಯೋಕ್ಕಾಗುತ್ತೆ ಆ ಬಜೆಟ್ ಅಲ್ಲಿ ನಾನು ತಗೊಂಡಿರುವಂತ ಮೈಕ್ ಇದು. ಗೆಸ್, ನೀವು ನೋಡ್ತಿರುವಂತಹ ಹೊಸ ಮೈಕ್ ಅಂದ್ರೆ ಇವತ್ತು ಬುಕ್ ಮಾಡಿ ಬಂದಿರುವಂತಹ ಮೈಕ್ ಇದು. ನಾನು DJ ಇದ್ರಲ್ಲಿ ಬುಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಮೈಕು. ಬಟ್ ಇದನ್ನ ಬುಕ್ ಮಾಡಿದೆ ಅಮೌಂಟ್ ಶಾರ್ಟೇಜ್ ಇಂದ.
ಇದು ಮತ್ತೆ ಇದೆಯಲ್ಲ, ಇದು ನಾವು ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಬೇಕು. ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡು ಒಂದು ಆ್ಯಪ್ ಕೂಡ ಬರುತ್ತೆ. ಆ ಆ್ಯಪ್ ಅಲ್ಲಿ ಓಪನ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡ್ರೆ ಈ ಮೈಕು ನಾವು ಇದನ್ನ ಇಲ್ಲಿಗೆ ನೋಡಿ, ಇಲ್ಲಿಗೆ ಹಾಕೊಬಹುದು. ಇಲ್ಲಿಗೆ ಹಾಕೊಂಡು ನಾವು ವಿಡಿಯೋ ಮಾಡ್ಬೋದು. ಇದು ಮೊಬೈಲಿಗೆ ಕನೆಕ್ಟ್ ಆಗಿರುತ್ತೆ. ನಾವು ಏನೇ ಮಾತಾಡಿದ್ರು ಅದು ಎಕೋ ಬರುತ್ತೆ, ಅಂದ್ರೆ ವಾಯ್ಸ್ ಜೋರಾಗಿರುತ್ತೆ. ನೆಕ್ಸ್ಟ್ ಬಂದು ಇದು ಪಿನ್, ಅಂದ್ರೆ ಚಾರ್ಜ್ ಹಾಕೋಣಂತ ಪಿನ್ ಅಂತ ಅನ್ಸುತ್ತೆ. ನನಗೆ ಇನ್ನೂ ಕರೆಕ್ಟ್ ಆಗಿ ಗೊತ್ತಿಲ್ಲ. ಹಂಗಾಗಿ ಇದನ್ನ ಒಂದು ಯಾವ್ದಾರ ವಿಡಿಯೋ ನೋಡಿ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಯಾವ್ದಾರ ವಿಡಿಯೋದಲ್ಲಿ ನಾನು ಮೈಕು ಮತ್ತೆ ಟ್ರೈಪಾಡ್ ಎರಡೂ ಕೂಡ ಯೂಸ್ ಮಾಡ್ತೀನಿ. ಇದು ಪ್ರೈಸ್ ಬಂದು ತುಂಬಾ ಕಾಸ್ಟ್ಲಿ ಏನಲ್ಲ ಮೈಕ್ ಇದು. ಇದು ಜಸ್ಟ್ 230, ಅಂದ್ರೆ ಕಡಿಮೆ ಅಮೌಂಟಿನಲ್ಲಿ ನಾನು ತಗೊಂಡಿರುವಂತಹ ಮೈಕು. ಜಸ್ಟ್ ನೋಡೋಣ ಯಾವ ತರ ಬರುತ್ತೆ ಏನು. ಮತ್ತೆ ನನ್ನ ವಿಡಿಯೋ ಚೆನ್ನಾಗಿ ಗ್ರೋ ಆತ ಅಂದ್ರೆ ನಾನು ನೆಕ್ಸ್ಟ್ ಒಳ್ಳೆ ಬಜೆಟ್ ಅಲ್ಲಿ ನಾನು ಮೈಕ್ ತಗೊಂತೀನಿ. ಅಲ್ಲಿವರೆಗೂ ಈಗ ಸದ್ಯಕ್ಕೆ ಇದನ್ನ ಯೂಸ್ ಮಾಡ್ತಿರ್ತೀನಿ. ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ. ನೆಕ್ಸ್ಟ್ ದೊಡ್ಡ ಮೈಕ್ ನಾನು ತಗೊಂತೀನಿ. ನಾನ್ ಕೇಳ್ಕೊಳೋದೇನು ಅಂತಂದ್ರೆ, ನೀವು ನನ್ನನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು ಯೂಟ್ಯೂಬ್ ಅಲ್ಲಿ. ಹೆಚ್ಚಿನದಾಗಿ ನನ್ನ ವಿಡಿಯೋ ನೋಡ್ಬೇಕು. ಆದಂತ ಸಂದರ್ಭದಲ್ಲಿ ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಿಕ್ಕೆ ಅಥವಾ ಒಳ್ಳೊಳ್ಳೆ ಮೈಕ್ಗಳು ತಗೊಳೋದಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಇದೇ ತರ ಕಂಟಿನ್ಯೂಸ್ ಆಗಿ ಒಳ್ಳೊಳ್ಳೆ ವಿಡಿಯೋ ಬರ್ತಿರ್ತವೆ. ಫುಲ್ ವಿಡಿಯೋ ನೋಡ್ಬೇಕು ಅಂತ ನಾನು ಕೇಳ್ಕೊಂತೀನಿ.